ನಮಸ್ತೆ ಎಲ್ಲರಿಗೂ. ಬನ್ನಿ ಸೆಪ್ಟೆಂಬರ್ ಮಂತ್ ಹೇಗಿದೆ ನೋಡೋಣ. ಸೊ ಸ್ವಲ್ಪ ಸೆಪ್ಟೆಂಬರ್ ಮಂತಲ್ಲಿ ರೈಟ್ ಡಿಸಿಷನ್ ತಗೊಳ್ಬೇಕಾಗಿರೋವಂಥ ಅಗತ್ಯ ಇದೆ. ಸರಿಯಾದ ಡಿಸಿಷನ್ನ ತಗೊಳ್ಳಿ, ಸರಿಯಾದ ರೀತಿಯಲ್ಲಿ ನಿಮ್ಮ ನಿರ್ಧಾರಗಳು ನಿಮ್ಮ ಜೊತೆ ನಿಲ್ಲೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೋಡಿ, ತುಂಬಾ ಪಾಸಿಟಿವ್ ಇಂಟು ಪಾಸಿಟಿವ್, ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನುವಂಥ ರೀತಿಯಲ್ಲಿ ಏನೋ ತುಂಬ ಒಂದು ಪಾಸಿಟಿವ್ ಔಟ್ಲುಕ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. 2 ಗ್ರಹಣಗಳು ಈ ತಿಂಗಳು ಸಂಭವಿಸ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ತಿಂಗಳು ಸ್ವಲ್ಪ ಪಿತೃಪಕ್ಷ, ನವರಾತ್ರಿ, ಇವಾಗ ತಾನೇ ಗಣೇಶನ ಹಬ್ಬ ಮತ್ತು ಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸಿದ್ದೀವಿ, ಶ್ರಾವಣ ಎಲ್ಲ. ಇನ್ನು ನವರಾತ್ರಿಲಿ ದೇವರೆಲ್ಲ ಪಟ್ಟಕ್ಕೆ ಕೂತ್ಕೊಳ್ತಾರೆ. ಸೊ ಪಿತೃದೇವತೆಗಳೆಲ್ಲ ಭೂಮಿ ಮೇಲೆ ಬರ್ತಾರೆ. ಕೆಲವು ಪಿತೃದೇವತೆಗಳು ನಮಗೆ ಒಂದು ಆಶೀರ್ವಾದನ ಮಾಡಿ ಹೋದರೆ ಇನ್ನೊಂದಷ್ಟು ದುಷ್ಟಶಕ್ತಿಗಳಾಗಿ ಪರಿವರ್ತನೆ ಆಗುತ್ತೆ. ಮತ್ತು ಕೆಲವ್ರಿಗೆ ಶತ್ರು ನಾಶಕ್ಕೋಸ್ಕರ ಒಂದಷ್ಟು ಹೆಚ್ಚಿನ ಪ್ರಯೋಗಗಳನ್ನ ಮಾಡ್ಕೊಳ್ಳೋರಿಗೆ ಅಥವಾ ವಿದ್ಯೆನ ಕಲಿಯೋರಿಗೆ, ವಾಮವಿದ್ಯೆಗಳನ್ನ ಕಲಿಯೋರಿಗೆ ಇನ್ನೂ ಹೆಚ್ಚು ಸೂಕ್ತವಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಎಸ್ಪೆಷಲಿ ವಾಹನ ಓಡಿಸೋರು, ವೆಹಿಕಲಲ್ಲಿ ಓಡಾಡೋ ಅಂಥವ್ರು ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ಮ ರಿಟರ್ನ್ ಖಂಡಿತವಾಗ್ಲೂ ನೋಡ್ತೀರಾ. ಯಾರ್ಯಾರು ನಿಮಗೆ ತೊಂದರೆ ಮಾಡಿದ್ದಾರೆ ಆ ತೊಂದರೆನೆಲ್ಲ ಅವರು ಅನುಭವಿಸೋದನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಈಗಾಗಲೇ ಕೆಲವರು, ಬಹಳಷ್ಟು ಜನ ಕರ್ಮ ಅನುಭವಿಸ್ತಾ ಇದ್ದಾರೆ. ಸೊ ಆ ಕರ್ಮ ಹೇಗೆ ಅನುಭವಿಸ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ದಿರ ಇರ್ಬೋದು. ಬಟ್ ಯಾರ್ಯಾರು ನಿಮ್ಗೆ ಏನೇನು ಮಾಡಿದ್ರೋ ಎಲ್ಲವನ್ನೂ ಕೂಡ ಅವ್ರಿಗೆ ಬಡ್ಡಿ ಸಮೇತ, ಚಕ್ರ ಬಡ್ಡಿ ಸಮೇತ ಯೂನಿವರ್ಸ್ ರಿಟರ್ನ್ ಮಾಡ್ತಾ ಇದೆ. ಸೊ ಟವರ್ ಕಾರ್ಡ್ ಅದೇ ಹೇಳ್ತಿದೆ, ಅವ್ರಿಗಾಗ್ತಿರುವಂಥ ಸಮಸ್ಯೆಗಳು ನಿಮ್ಗಿನ್ನ ಗೊತ್ತಾಗಿಲ್ಲ. ಸೊ ಅವರಿಗೆ ಅವರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಆವಾಗ ಅವರು ತಿದ್ಕೊಳ್ಳೋಕ್ಕೆ ಒಂದು ಕೊನೆಯ ಅವಕಾಶ ಸಿಗುತ್ತೆ. ಹಾಗೂ ತಿದ್ಕೊಳ್ಳಿಲ್ಲ ಅಂದರೆ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಪರಿಸ್ಥಿತಿನೂ ಕೈ ಮೀರಿ ಹೋಗುತ್ತೆ ಮತ್ತು ಯಾರೂ ಕಾಪಾಡೋದಕ್ಕೂ ಆಗೋದಿಲ್ಲ. ಅವ್ರದ್ದು ಎಷ್ಟೇ ರಕ್ಷೆ ಇದ್ದರೂ ಆ ರಕ್ಷೆ ಎಲ್ಲ ಕಿತ್ತು ಹೋಗುತ್ತೆ ಅಂತ ಇದೆ. ಸೊ ಕಾರಣ ಎಷ್ಟೇ, ಕರ್ಮ ಏನು ಮಾಡಿದ್ದಾರೆ, ಏನು ಮಾಡಿದ್ರು ಅದೆಲ್ಲ ನೆನಪಿಗೆ ಬರುತ್ತೆ ಅವರಿಗೆ. ಸೊ ಬಂದು ಸರಿಪಡಿಸ್ಕೊಂಡ್ರೆ ಓಕೆ. ಅಮಾಯಕರ ಮೇಲೆ ಅಥವಾ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ಇದೆ. ಇಲ್ಲ ನಾವು ಹೀಗೆ ನಡೆಯೋದು ಅಂತ ನಡೆಯೋರಿಗೆ ಸೊ ರಿಟರ್ನ್ ಕಟ್ಟಿಟ್ಟ ಬುತ್ತಿ ಇದೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಸ್ವಲ್ಪ ವಾಹನ ಅಪಘಾತದ ಸೂಚನೆ ಇರೋದ್ರಿಂದ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ನಿಮ್ಮ ಬಿಸ್ನೆಸ್ ಏನಿದೆ ಅದು ಕೂಡ ಚೆನ್ನಾಗಿ ಹೋಗುತ್ತೆ. ಒಳ್ಳೆ ಪ್ರಾಫಿಟ್ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನಿಮ್ಮ ಅಮೌಂಟ್ ಎಲ್ಲಿಂದಾದರೂ ಬರಬೇಕು ಅಥವಾ ಯಾರಿಗೂ ಕೊಟ್ಟಿದ್ದೀನಿ ಅದು ಬರ್ತಾ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ನಿಧಾನ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಬ್ಯಾಲೆನ್ಸ್ ಅಮೌಂಟ್, ಬಾಕಿ ಅಮೌಂಟ್, ಹಳೆ ಅಮೌಂಟ್ ಇದೆಲ್ಲ ನಿಧಾನ ಆಗುತ್ತೆ. ಬಟ್ ಈ ಮಂತ್ ಅರ್ನಿಂಗ್ ಪ್ರೊಸೆಸ್ ಏನಿದೆ ಅದು ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ನನ್ನ ಕನ್ನಡ ಅರ್ಥ ಆಗುತ್ತೆ ನಿಮಗೆ ಅಂದ್ಕೊಂಡಿದ್ದೀನಿ. ಸೊ ದೇವರ ಅನುಗ್ರಹ, ಆಶೀರ್ವಾದ, ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮನುಷ್ಯರ ಕೋಪನ ತಡ್ಕೊಳ್ಬಹುದು, ದೈವದ ಕೋಪನ ತಡೆಯೋದಕ್ಕಾಗೋದಿಲ್ಲ. ಸೊ ದೈವದ ಕೋಪದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ದೈವದ ಕೋಪನ ತಡೆಯೋಕ್ಕಿಂತ ಮುಂಚೆ ಅಥವಾ ನಿಮಗೆ ಬಿಟ್ಟಂಥ ವಿಚಾರ, ಯಾವ ವಿಚಾರದಲ್ಲಿ ಎಲ್ಲಿ ತಪ್ಪಾಗ್ತಿದೆ, ಎಲ್ಲಿ ಸರಿಪಡಿಸ್ಕೊಳ್ಬೇಕು, ಇದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಪುಣ್ಯಕ್ಕೆ ಮಕ್ಕಳು ಜೀವನ ಚೆನ್ನಾಗಿರುತ್ತಂತೆ. ಸೊ ನಿಮ್ಮ ಪುಣ್ಯ ನಿಮ್ಮ ಮಕ್ಕಳ ಮೇಲೆ ಎಷ್ಟರವರೆಗೂ ಇರಬೇಕು, ಅಥವಾ ನಿಮ್ಮ ತಂದೆ ತಾಯಿ ಪುಣ್ಯ ನಿಮ್ಮನ್ನು ಎಷ್ಟರವರೆಗೂ ಕಾಪಾಡುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇಟ್ಕೊಂಡು ಮುಂದಿನ ಒಂದು ಡೈರೆಕ್ಟ್ ಇಲ್ಲಿ ನಿಮ್ಮ ಶತ್ರುಗಳಿಗೆ ಅನ್ಕೊಂಬಿಡಿ, ಆ ಥರ ಮೆಸೇಜ್ ಇದೆ, ಗೊತ್ತಾಗತ್ತೆ.
ಜೊತೆಗೆ ಯಾರಾದರೂ ಬೆಳೀತಾ ಇದ್ದರೆ ಅವ್ರನ್ನ ನೋಡಿ ಅವ್ರಿಗಿಂತ ಹೆಚ್ಚಿನ ನಾವು ಬೆಳಿಬೇಕು ಅಂದ್ಕೊಳ್ಳೋದು ತಪ್ಪಲ್ಲ. ಅವ್ರನ್ನ ತುಳ್ದು ನಾವು ಬೆಳಿಬೇಕು ಅಂದ್ಕೊಳ್ತೀವಲ್ಲ, ಅಲ್ಲೇ ನಾವು ಸೋತು ಹೋಗಿರ್ತೀವಿ. ಸೊ ಯಾರನ್ನು ತುಳ್ದು ಬೆಳಿಬೇಡಿ. ನಿಮ್ಮ ಬೆಳವಣಿಗೆ ನಿಮ್ಮದು, ಅವರ ಬೆಳವಣಿಗೆ ಅವ್ರದ್ದು. ಸೊ ಇದೊಂದು ನೆನಪಲ್ಲಿ ಇರಲಿ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಒಂದಷ್ಟು ಸಡನ್ನಾಗಿ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಯಾರ್ಯಾರು ಕೀಲಿ ಅಂದರೆ ಕೀ ಕಳ್ಕೊಂಡಿದ್ರಿ ಅದು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಈ ತಿಂಗಳು ಪ್ರಯತ್ನಗಳು ನಡೆಯುತ್ತೆ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಸಮಸ್ಯೆಗಳಾಗೋ ಹಾಗೆ. ಫ್ಯಾಮಿಲಿ ಕೋರ್ಟಲ್ಲಿ ನಿಮ್ಮ ವಿಚಾರಗಳು ಸ್ವಲ್ಪ ಮುಂದಕ್ಕೆ ಹೋಗಬಹುದು ಅನ್ನುವಂಥದ್ದು ಇದೆ. ಆಸ್ತಿ ವಿಚಾರಕ್ಕೆ ಏನೇನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳ ಮೇಲೆ ಇನ್ನೊಂದಷ್ಟು ಸಾಕ್ಷ್ಯಾಧಾರಗಳು ಒದಗಿಸುವಂಥ ಕೋರ್ಟ್ ಕೇಳಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ಕೆಲವು ವಿಚಾರಗಳಲ್ಲಿ ಒಂದಷ್ಟು ಸಮಯ ಸಂದರ್ಭ ನೋಡಿಕೊಂಡು ನೀವು ಮುಂದುವರೆದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ವಿಲ್ಲಿಂಗ್ ಪ್ರೊಸೆಸ್ ಕೂಡ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ವಿಚಾರ ಇರಲಿ, ಮನೆ ವಿಚಾರ ಇರಲಿ, ಅಥವಾ ಹೊಸದಾಗಿ ಮನೆ ಕಟ್ತಾ ಇರಲಿ, ಅಥವಾ ಮನೆ ಅರ್ಧಕ್ಕೆ ನಿಂತಿರಲಿ, ಅಥವಾ ಆಸ್ತಿ ತಗದೇ ಇರಲಿ, ಈ ವಿಚಾರಕ್ಕೆ ನೆಗೆಟಿವಿಟಿ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಬ್ಲ್ಯಾಕ್ ಮ್ಯಾಜಿಕ್ಗೆ ಕಪ್ಪು ಜಾದು ಅಂತೆ. ಸೊ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹುಷಾರಾಗಿ ಇರಬೇಕೋ ಇರಿ ಅನ್ನುವಂಥದ್ದು ಇದೆ. ಸೊ ಈ ತಿಂಗಳು ಯಾರೋ ನಿಮಗೆ ಒಂದು ಆಫರ್ ಕೊಡುವಂಥ ಸಾಧ್ಯತೆ ಇದೆ. ಸೊ ಯಾವ ಆಫರಿಗೆ ಕಾಯ್ತಾ ಇದ್ದೀರೋ, ಫೈನಾನ್ಷಿಯಲ್ ಆಫರ್ ಇರ್ಬೋದು ಅಥವಾ ಲವ್ ವಿಚಾರದಲ್ಲಿ ಇರಬಹುದು, ಅದು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಲ್ಲಿ ಕೆಲವರಿಗೆ ಸೊ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆ ಇದೆ. ಲವ್ ವಿಚಾರದಲ್ಲಿ ಸಾಕಷ್ಟು ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ಸೊ ನಿಮ್ಮ ಎಕ್ಸ್ ಏನಾದರೂ ನಿಮ್ಮಿಂದ ದೂರ ಹೋಗಿದ್ರೆ ಅಥವಾ ನಿಮ್ಮ ಲವರ್ ನಿಮ್ಮಿಂದ ದೂರ ಆಗಿದ್ರೆ ಅವರು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಇಲ್ಲಿ ಒಂದಷ್ಟು ರಿಲೇಷನ್ಶಿಪ್ಪಲ್ಲಿ ಮೋಸ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನನ ಕೊಡಿ. ಸೊ ರಿಲೇಷನ್ಶಿಪ್ಪಲ್ಲಿ ಮೋಸ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಬಿಟ್ಟಂಥ ವಿಚಾರ, ಯಾವ ವಿಚಾರದಲ್ಲಿ ಮೋಸ ಹೋಗ್ತಿದ್ದೀರಾ ಅನ್ನುವಂಥದ್ದು. ಸೊ ಸದ್ಯಕ್ಕೆ ಕೆಲವರು ನಿಮ್ಮ ಜೀವನದಿಂದ ದೂರ ಆಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಪ್ರಯೋಗಗಳ ನಡುವೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ, ದೇವತಾ ಅನುಗ್ರಹ, ಗೋರ್ಮೆಂಟ್ ಕೆಲಸ ಕಾರ್ಯಗಳು ಆಗುವಂಥದ್ದು, ನಿಮಗೆ ಮ್ಯಾರೇಜ್ ಬರುವಂಥದ್ದು, ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ನಿಮ್ಮ ಆಸೆ ಕನಸು ಏನಿದೆ, ಏನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ನಿಮಗೂ ಕೂಡ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುತ್ತೆ, ಸೌಂದರ್ಯ ವೃದ್ಧಿ ಆಗತ್ತೆ, ನಿಮ್ಮ ಬ್ಯೂಟಿ ಜಾಸ್ತಿ ಆಗತ್ತೆ, ಜೊತೆಗೆ ಜಾಗ ಜಮೀನು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಡಬಲ್ ಮೈಂಡಲ್ಲಿ ಇರಬೇಡಿ, ಒಂದು ಕ್ಲಾರಿಟಿ ತಗೊಂಡು ಮುಂದುವರಿರಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಜೊತೆಗೆ ದೇವಿಯ ಆಶೀರ್ವಾದ, ನವದುರ್ಗೆಯರ ಆಶೀರ್ವಾದ ನವರಾತ್ರಿಲಿ ಪಡ್ಕೊಳ್ಳಿ. ಜೊತೆಗೆ ಪಿತೃಪಕ್ಷದಲ್ಲಿ ಎಲ್ಲರೂ ಪಿತೃಪಕ್ಷನ ಚೆನ್ನಾಗಿ ಆಚರಿಸಿ, ಉಳಿದಿರೋಂಥ ಪ್ರೇತಗಳು ಏನು ಅಲಿತಾ ಇದ್ದಾವೆ ಅವುಗಳಿಗೆ ಮುಕ್ತಿ ಸಿಗಲಿ ಅಂತ. ಪಿತೃದೇವತೆಗಳಿಗೂ ಪ್ರೇತಗಳಿಗೂ ಏನು ವ್ಯತ್ಯಾಸ ಅಂದರೆ, ಪಿತೃದೇವತೆಗಳು ಪೂರ್ತಿ ಆಯಸ್ಸನ್ನು ಮುಗಿಸಿ ತಮ್ಮ ಲೋಕಕ್ಕೆ ಹೋಗಿರ್ತಾರೆ. ಈ ಪ್ರೇತಗಳು ಅರ್ಧಂಬರ್ಧಂ ದುಡುಕಿ ಪ್ರಾಣನ ಕಳ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ, ನಾನು ಬದುಕಿದ್ದ ಖುಷಿ ಪಡಲಿಲ್ಲ, ಸತ್ತ ಮೇಲೂ ನನಗೆ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ನಾನು ಯಾರ್ದಾದ್ರೂ ದೇಹದಲ್ಲೋ ಜೀವನದಲ್ಲೋ ಹೋಗಿ ಅವ್ರ ಜೀವನನ ನರಕ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಮಾಂತ್ರಿಕರು, ತಾಂತ್ರಿಕರು ಆ ಪ್ರೇತಗಳನ್ನ ಹಿಡ್ಕೊಂಡು ಯಾವ ಯಾವ ಶತ್ರುಗಳು ಬೇಕೋ, ಯಾರ್ಯಾರ ಮೇಲೆ ಅವರಿಗೆ ದ್ವೇಷ ಇರುತ್ತೋ ಅಥವಾ ಯಾರ್ಯಾರಿಗೆ ಯಾರ್ಯಾರ ಮೇಲೆ ದ್ವೇಷ ಇದ್ದು ಅವರು ಮಾಂತ್ರಿಕರ ಹತ್ರ ಹೋಗಿ ಮಾಡಿಸುವಂಥ ಪ್ರಯತ್ನನ ಪಡ್ತಾರೋ ಅವರಿಗೆ ಅದೆಲ್ಲ ಸಿಕ್ಕಿ ಅದೆಲ್ಲವನ್ನು ಹಿಡಿದು ಅವರು
ಬದುಕಿರೋರಂಥರ ಜೀವನನ ನರಕ ಮಾಡ್ತಾರೆ. ಸೊ ತನ್ನ ಕೆಡ್ಡದಲ್ಲಿ ತಾನೇ ಬೀಳೋ ಹಾಗೆ ಅವ್ರು ಮಾಡಿರೋ ಪಾಪಕರ್ಮಗಳಲ್ಲಿ ಇನ್ನೊಂದಷ್ಟು ಪಾಪಕರ್ಮಗಳು ಸೇರಿಕೊಂಡು ಅವರೇ ಅದರಲ್ಲಿ ಬೀಳ್ತಾರೆ. ಬಿದ್ದೋರ್ಗೂ ಶಿಕ್ಷೆ ಇದೆ, ಬೀಳಿಸ್ದವ್ರಿಗೂ ಶಿಕ್ಷೆ ಇದೆ. ಸೊ ಬೀಳ್ಸೋ ಅಂಥ ಮಾರ್ಗನ ತೋರಿಸ್ಕೊಟ್ಟವರಿಗೂ ಕೂಡ ಶಿಕ್ಷೆ ಇದೆ. ಸೊ ಓವರ್ ಆಲ್ ಕರ್ಮ ಎಲ್ಲೂ ಹೋಗೋದಿಲ್ಲ, ನೋಡ್ತಾ ಇರುತ್ತೆ, ಅಲ್ಲೇ ಇರುತ್ತೆ. ಬಟ್ ನಾವೇನು ಮಾಡಬಹುದು ಅಂದರೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ. ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೇನೋ ತಮ್ಮ ಜೀವನ ಕಳ್ಕೊಂಬಿಟ್ಟಿದ್ದಾರೆ. ಸೊ ಈಗ ಸಾಧ್ಯ ಆದರೆ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಿನ್ನ ಹತ್ರ ಕರ್ಸ್ಕೋ ಅಂತ, ಅವರಿಗೆ ಒಂದು ಮುಕ್ತಿ ಕೊಡು, ಇಲ್ಲ ಅವರಿಗೆ ಪುನರ್ಜನ್ಮದ ದಾರಿ ತೋರಿಸು. ಎರಡೂ ಆಗಲಿಲ್ವಾ, ಅವ್ರಿಗೇನಾದರೂ ಒಂದು ಶಿಕ್ಷೆ ಕೊಟ್ಟು ಬಂಧನದಲ್ಲಿ ಇಡು ಅಂತ ಕೇಳ್ಕೊಳ್ಳೋಣ. ಯಾಕೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆಲ್ಲ ಪ್ರೇತಗಳು ಕಾಣಿಸ್ತಾ ಇದೆ. ಎಳೆ ಮಕ್ಕಳು, ಎಸ್ಪೆಷಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಪುಟ್ಟ ಮಕ್ಕಳು. ಹೆಣ್ಮಕ್ಳ ಮೇಲಂತೂ ಪುಟ್ಟ ಮಕ್ಕಳು, 2 ವರ್ಷ, 3 ವರ್ಷ, 5 ವರ್ಷ. ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ, ನನಗೆ ತಡಿಲಿಕ್ಕಾಗ್ತಿಲ್ಲ. ಬಟ್ ಆ ಥರ ವಿದ್ಯೆ ನಾನು ಕಲ್ತಿಲ್ಲ. ಸೊ ನಾನು ಕಲ್ತಿದ್ರೆ ಅದನ್ನು ಅಲ್ಲಲ್ಲೇ ಸಂಹಾರ ಮಾಡಿ ಬಿಸಾಕ್ಬಿಡ್ತಾ ಇದ್ದೆ. ತಮ್ಮನೇಲೂ ಮಕ್ಕಳಿರ್ತಾರೆ ಅನ್ನುವಂಥ ಪರಿಜ್ಞಾನ ಕೂಡ ಅಂಥವರಿಗೆ ಇರೋದಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳು ಜೋಪಾನ ಮಾಡ್ಕೊಳ್ಳಿ, ದೊಡ್ಡವರು ಜೋಪಾನದಲ್ಲಿ ಇರಿ ಇಂಥ ದುಷ್ಟಶಕ್ತಿಗಳ ಮಧ್ಯೆ. ಯಾಕೆಂದರೆ ಈ ತಿಂಗಳು ವಿಶೇಷವಾಗಿದೆ. ಸೊ ಯಾರ್ಯಾರು ಬೇರೆ ಥರದ ಮಹಾವಿದ್ಯೆ, ರಹಸ್ಯ ವಿದ್ಯೆಗಳಿಗೆ ಯಾವಾಗಲೂ ಉತ್ಸುಕರಾಗಿರ್ತಾರೆ ಅಂಥವರಿಗೆ ಹೇಳಿ ಮಾಡಿಸಿದಂಥ ಸಮಯ ಈ ತಿಂಗಳು. ಹಾಗಾಗಿ ಸ್ವಲ್ಪ ದೇವತಾ ಶಕ್ತಿಗಳು ಸ್ವಲ್ಪ ಕಡಿಮೆ ಇರ್ತವೆ, ನೀವು ಒಂಚೂರು ನೋಡ್ಕೊಳ್ಳಿ. ಯಾಕೆಂದರೆ ಪಿತೃದೇವತೆಗಳು ಅಥವಾ ಪ್ರೇತಗಳೆಲ್ಲವೂ ಕೂಡ ಸತ್ತವರೆಲ್ಲ ಓಡಾಡ್ತಾ ಇರ್ತಾರೆ. ಪಿತೃಪಕ್ಷ ಅಂತ. ಮತ್ತು ಅಮ್ಮ ಪಟ್ಟಕ್ಕೆ ಕೂತಾಗ 9 ದಿನ ಕೂತು ಜಾಗ ಬಿಟ್ಟು ಅಳ್ಳಾಡೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಬಟ್ ಹೆದರ್ಕೊಳ್ಳೋ ಅಂಥ ಅಗತ್ಯ ಇಲ್ಲ, ಆದರೆ ಎಚ್ಚರಿಕೆ ವಹಿಸ್ಬೇಕಾಗಿರುವಂಥ ಅಗತ್ಯ ಇದೆ. ಸೊ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ, ಮದುವೆ ವಿಚಾರದಲ್ಲಿ ಚೆನ್ನಾಗಿದೆ, ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲೂ ಚೆನ್ನಾಗಿದೆ. ಹಾಗೆ ಶತ್ರು ಬಾಧೆ ಕೂಡ ಇದೆ. ಇದು ಮೊದಲನೇದು, ಇದು 2ನೇದು, ಇದು 3ನೇದು. ಸೊ ನೋಡೋಣ. ಸೊ ಎಸ್ಪೆಷಲಿ ಈ ಹುಣ್ಣಿಮೆ ತುಂಬ ಕೇರ್ಫುಲ್ಲಾಗಿ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಗೊತ್ತಾಗುತ್ತೆ, ಯಾರು ಮೋಸ ಮಾಡಿದ್ರು, ಎಲ್ಲಿ ಮೋಸ ಮಾಡಿದ್ರು ಅಂತ. ಸೊ ಎಲ್ಲದಕ್ಕೂ ಒಂದಲ್ಲ ಒಂದು ರೀತಿಲಿ ಉತ್ತರ ಸಿಗ್ತಾ ಹೋಗುತ್ತೆ. 3 ಬೇಕಾದರೂ ಆಯ್ಕೆ ಮಾಡಿ. ಸೊ ಯಾರಿಗೂ ಪ್ರಯಾಣ ಬರುವಂಥ ಸಾಧ್ಯತೆ ಇದೆ, ಬೇರೆ ಕಡೆ ಶಿಫ್ಟ್ ಆಗಬಹುದು, ಜೊತೆಗೆ ಸೋಲ್ಮೇಟ್ ಸಿಗುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡಿಕೊಂಡು ಸೊ ಮ್ಯಾರೇಜ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಆಗುವಂಥದ್ದು, ಲವ್ ಮ್ಯಾರೇಜ್ ಆಗುವಂಥದ್ದು ಸಾಧ್ಯತೆ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಸೊ ಯಾರೋ ಮದುವೆ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಮೆಜಿಷಿಯನ್ ಆ್ಯಂಡ್ ಜಸ್ಟಿಸ್, ಜಡ್ಜ್ ಬಂದಿದ್ದಾರೆ. ಸೊ ಜಸ್ಟಿಸ್ ಆ್ಯಂಡ್ ಮೆಜಿಷಿಯನ್. ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನಕ್ಕೆ ನ್ಯಾಯ ಅನ್ನೋದು ಸಿಗುತ್ತೆ. ಏನೇನು ಅನ್ಯಾಯ ಆಗಿತ್ತು, ಏನೇನು ಅನ್ಯಾಯ ಆಗ್ತಾ ಇದೆ, ಏನೇನು ಅನ್ಯಾಯ ಮುಂದಕ್ಕೆ ಮಾಡಬೇಕು ಅಂದ್ಕೊಂಡಿದ್ದಾರೆ, ಎಲ್ಲ ಸರಿಯಾದ ರೀತಿಯಲ್ಲಿ ತೂಗಿ ಅಳೆದು ಇಂಚಿಂಚಿಗೂ ಲೆಕ್ಕ ಹಾಕಿ ನ್ಯಾಯ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಕೆಲವರು ದೇವ್ರನ್ನ ಹಿಡಿದು ಪರಿಹಾರ ಮಾಡಿಕೊಂಡ್ರೆ, ಕೆಲವರು ಮೆಜಿಷಿಯನ್ಸ್ನ ಹಿಡಿದು ಪರಿಹಾರನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನಕ್ಕೆ ನೀವು ನ್ಯಾಯ ಕೊಡಿಸೋದಕ್ಕೆ ನಿಂತಿದ್ದೆ ಆದರೆ ನಿಮಗಿಂತ ಒಳ್ಳೆ ತೀರ್ಪುಗಾರರು ಇಲ್ಲ. ಸೊ ಹಾಗಾಗಿ ನಿಮ್ಮ ಜೀವನಕ್ಕೆ ನೀವು ತೀರ್ಪು ಕೊಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಸಾಕಷ್ಟು ಸ್ಟ್ರಕ್ ಎನರ್ಜಿ ಇದೆ. ಸೊ ನಿಮಗೆ ರಕ್ಷೆಯಿಂದ ಹೊರಗೆ ಬರಬೇಕು, ನಿಮಗಿರುವಂಥ ರಕ್ಷೆನ ಕಳಿಬೇಕು ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ನೀವು ರಕ್ಷೆಯಲ್ಲೇ ಇದ್ದೀರಾ, ಬಟ್ ಸ್ಟಿಲ್
ಯು ಹ್ಯಾವ್ ಟು ಮೂವ್ ಆನ್. ನೀವು ಇದರಿಂದ ಹೊರಬರುವಂಥ ಪ್ರಯತ್ನನ ಪಡಬೇಕು. ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನೋ ಅಂಥದ್ದು ಏನೂ ಇಲ್ಲ. ಜಸ್ಟ್ ಮೂವ್ ಆನ್ ಮಾಡಿ. ಸ್ಟಕ್ ಎನರ್ಜಿಲಿ ಇದ್ದೀರಾ, ಮತ್ತು ರಕ್ಷೆ ಕೂಡ ಇದೆ. ಜೊತೆಗೆ ದೂರದಲ್ಲೆಲ್ಲೋ ಕರ್ಕೊಂಡು ಹೋಗಿ ಒಂದು ಬಂಧ ಮಾಡಿ, ನಿಮ್ಮ ದೇವಿನ ಬಂಧ ಮಾಡಿ ಇಟ್ಟಿದ್ದಾರೆ. ಇದು ಯಾರಿಗೋ ಕೆಲವರಿಗೆ ಸಂದೇಶ ಇದೆ. ನಿಮಗೆ ಗೊತ್ತಾದರೆ, ನಿಮಗೆ ಇಚ್ಛೆ ಇದ್ದರೆ ನಿಮ್ಮ ದೇವರನ್ನ ಬಿಡಿಸ್ಕೊಳ್ಳುವಂಥದ್ದು ಬಿಡಿಸ್ಕೊಳ್ಳಿ ಎನ್ನುವಂಥದ್ದು ಇದೆ. ಕೆಲವರು ಬೇರೆ ಊರಲ್ಲಿ ತಗೊಂಡು ಹೋಗಿ ಈ ಊರಿನ ದೇವಿನ ಬೇರೆ ಊರಲ್ಲಿ ಕರ್ಕೊಂಡು ಹೋಗಿ ಬಂಧ ಮಾಡಿ ಇಟ್ಟಿದ್ರೆ, ಬೇರೆ ಊರವರು ಇನ್ನೊಂದು ಊರಲ್ಲಿ ಬಂಧ ಮಾಡಿರೋ ಥರ, ಈ ಥರ ಏನೋ ಕಣ್ಣ ಮುಚ್ಚಾಲೆ ಆಟ ದೇವರ ವಿಚಾರದಲ್ಲಿ ನಡೆದಿದೆ. ಅದನ್ನು ಸರಿಪಡಿಸ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದಿದೆ. ಹೇಗೆ ಕಂಡುಹಿಡಿಯೋದು ಅಂದರೆ, ಒಂದು ಪಕ್ಷಿ ನಿಮಗೆ ಮಾರ್ಗದರ್ಶನನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊರಟಂಥ ಸಮಯದಲ್ಲಿ ಕೆಂಪು ವಸ್ತ್ರ ಅಥವಾ ಕೆಂಪು ದಾರನ ಇಟ್ಕೊಂಡೋಗಿ ಇದು ನಿಮಗೆ ಮಾರ್ಗದರ್ಶನ ಕೊಡುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ವಿದೇಶದಿಂದ ಆಫರ್ ಬರುವಂಥ ಸಾಧ್ಯತೆ ಇದೆ, ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ. ಬಟ್ ಆ ಅವಕಾಶಗಳು ಬಂದರೆ ಸದ್ಯಕ್ಕೆ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಸೊ ಓದಿರೋ ವಿದ್ಯೆ ಆಗಿರಲಿ, ಕಲ್ತಿರೋ ವಿದ್ಯೆ ಆಗಿರಲಿ, ಸಾಕಷ್ಟು ವಿಚಾರಗಳಾಗಿರಲಿ, ವಿಶೇಷತೆಯಿಂದ ಕೂಡಿದೆ ನಿಮ್ಮಲ್ಲಿ. ಆ ವಿಶೇಷತೆಯಿಂದ ಕೂಡಿರಬೇಕಾದ್ರೆ ನೀವು ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ನಿಮ್ಮ ಮೇಲೆ ನೀವು ಅನುಮಾನನ ಪಡಬೇಡಿ. ನಿಮಗಿರುವಂಥ ಶಕ್ತಿ, ಯುಕ್ತಿ, ಭಕ್ತಿನ ಉಪಯೋಗಿಸ್ಕೊಂಡು ನಿಮ್ಮ ಲೈಫನ್ನು ಬೆಟರ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಕಾಯ್ತಾ ಇರೋ ಕೈಗಳಿಗೆ ಪ್ರಣಾಮಗಳು, ಶಿಕ್ಷೆ ಕೊಡ್ತಿರುವ ಕೈಗಳಿಗೆ ಧನ್ಯವಾದಗಳು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.